ಆತ್ಮೀಯ H16 ನ್ಯೂಸ್ ಸಿ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ನೀವು ನೋಡ್ತಾ ಇದ್ದೀರಿ ಮೇಲ್ಮೇಲೆ ಪೊಲೀಸರು ಸಿಕ್ಕಾಕೊಳ್ತಾ ಇದ್ದಾರೆ ಭ್ರಷ್ಟ ವ್ಯವಹಾರದಲ್ಲಿ ನಿರಂತರವಾಗಿ. ಈಗ ಮತ್ತೊಬ್ಬ PSI ಸಿಕ್ಕಾಕೊಂಡಿದ್ದಾರೆ, ಚೇತನ್ ಕುಮಾರ್ ಅಂತೇಳಿ. PSI SS ಸಬ್ ಇನ್ಸ್ಪೆಕ್ಟರ್ ಗ್ರಾಮಾಂತರ ತುಮಕೂರು ಬರುವಂಥವ್ರು ಲೋಕಾಯುಕ್ತ ಬಳಿಗೆ ಬಿದ್ದಾರೆ. ಹಿಂದೆ ಗೋವಿಂದರಾಜು ಹೆಸರು ಕೇಳಿದ್ರಿ. ಈಗಾಗಲೇ ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಜೋರ್ದಾರಾಗಿ ಈ ಗೋವಿಂದರಾಜು ಚೀರಾಟ ಕೂಗಾಟ ಲೋಕಾಯುಕ್ತ ಪೊಲೀಸರು ಬಂದು ಹೇಳಿದಾಗ ಏನು ಆಯಿತು ಅನ್ನೋದು ನೀವು ನೋಡ್ತಾ ಇದ್ದೀರಿ, ಮಜಾನ ತಗೊಳ್ತಾ ಇದ್ದೀರಿ. ಆದರೆ ದುರಂತನೂ ಹೌದು. ಯಾವ ಪೊಲೀಸರು ನಮ್ಮನ್ನು ರಕ್ಷಣೆ ಮಾಡಬೇಕು, ಅವರಿದ್ದ ದುಡ್ಡಿಗಾಗಿ ಲಂಚಕ್ಕಾಗಿ ಕೈ ಒಡ್ಡುವಂಥ ಪರಿಸ್ಥಿತಿ ಇವತ್ತು ಇಲ್ಲಿ ಬಂದಿದ್ರೆ ಅದಕ್ಕೆ ಇಲ್ಲಿಯ ರಾಜಕೀಯ ವ್ಯವಸ್ಥೆ, ಇಲ್ಲಿ ಆಡಳಿತದ ವ್ಯವಸ್ಥೆ ಏನಪ್ಪ ದಿವಾಳಿಗೆ ಎದ್ದು ಹೋಗ್ಯದಪ್ಪ ಅನ್ನುವಂಥ ಮಾತನ್ನು ಇಲ್ಲಿ ಗೃಹ ಮಿನಿಸ್ಟರ್ ಯಾಕಿದ್ದಾರಪ್ಪ, ಸೇಮ್ ಆದರೂ ಯಾಕಿದ್ದಾರಪ್ಪ ಇಲ್ಲಿ ಅನ್ನುವಂಥ ಪರಿಸ್ಥಿತಿ ಇವತ್ತು ಬಂದು ನಿಂತ್ಬಿಟ್ಟದ. ಎಷ್ಟು ಜನ ಪೊಲೀಸರಪ್ಪ ಮೇಲೆ ಸಿಗ್ತಾ ಇದ್ದಾರೆ. ಪೊಲೀಸರ ಬಗ್ಗೆ ಮೊದಲಿಗೆ ಈಗ ನಾನು ಹಲವು ಸಲ ಚರ್ಚೆ ಮಾಡಿದ್ದೀನಿ ತಮ್ಮೊಂದಿಗೆ. ಈ ಪೊಲೀಸರಿಂದಾಗಿ ಇವತ್ತು ಜನಸಾಮಾನ್ಯ ಪೊಲೀಸ್ ಠಾಣೆಗೆ ಹೋಗೋದಪ್ಪ ಅಂದ್ರೆ ಭಯ ಪಡ್ತಾರೆ. ಯಾಕೆ ಇದಕ್ಕೆ ಒಂದು ಸಣ್ಣ ವಿಷಯಕ್ಕೂ ದುಡ್ಡು ಒಳಗೆ ಹೋಗಿ ಬಂದು ದುಡ್ಡು ಎಷ್ಟದ ನೀವು ಆರೋಪ ಮಾಡ್ತೀರಿ ಅವ್ರ ಮೇಲೆ, ಪೊಲೀಸರ ಮೇಲೆ. ಯಾವುದೇ ಕೇಸಲ್ಲಿ ಮ್ಯಾಕ್ಸಿಮಮ್ ಇದು ನಡೀತಾ ಇದೆ. ಏನೋ ಎಲ್ಲೋ ಒಬ್ಬರು ಇರೋದು ಅತಿ ಪ್ರಾಮಾಣಿಕರು, ಇದು ಅವ್ರು ಬೇಡಪ್ಪ ಅನ್ನೋದು. ಆದರೆ ಅವ್ರನ್ನ ಇವತ್ತು ಹೆಂಗೆ ನೋಡ್ತಾ ಇದ್ದಾರಪ್ಪ ಜನ, ಮೂರ್ಖಪ್ಪ ದುಡ್ಡು ಮಾಡ್ಕೊಳಕ್ಕೆ ಬರೋದಿಲ್ಲ ಅಂತ ಅವ್ರು ಕಾಮೆಂಟ್ ಮಾಡ್ತಾರೆ. ಈ ನೋಡ್ರಿ ಇಬ್ಬರು PSI ಚೇತನ್ ಕುಮಾರ್ ಆಗಿರ್ಬೋದು, ಮನ್ಸಕ್ಕಂತ ಗೋವಿಂದರಾಜು ಆಗಿರ್ಬೋದು, ಹಿಂಸಕ್ಕಂಥವ್ರು ಆಗಿರ್ಬೋದು, ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇಲ್ಲ ಇದು ಎಕ್ಸಾಮ್ದಲ್ಲಿ ಎಷ್ಟು ದುಡ್ಡಿನ ವ್ಯವಹಾರ ಆಯಿತು. ಯಾಕಂದ್ರೆ ಮ್ಯಾಕ್ಸಿಮಮ್ ದುಡ್ಡು ಕೊಟ್ಟು PSI ಆಗಬೇಕು, ಮತ್ತೆ ಆಗ್ಬೇಕಂತ ಓಡಿ ಬರ್ತಾ ಇದ್ದಾರೆ. ಯಾಕಂದ್ರೆ ದುಡ್ಡು ಹೊಡಿಸುವಾಗಿ ಅಷ್ಟಾಗಿ ಮಾರ್ಕೆಟ್ ಅದಪ್ಪ PSI ಪೋಸ್ಟ್ಗೆ. ಅಂದ್ರೆ ಸಿಕ್ಕಂಗೆ ನಾವು ಜೋನ್ ನಂಬರ್ ದಂಧೆ ಮಾಡ್ಬೋದು. ನಾವು ಮಾಲೀಕರ ಹೇಳಿದ್ದೆ ಕಾನೂನು ನಮ್ಗೆ ಪೊಲೀಸ್ ಬಡಿಗೆ ಇರ್ತದೆ, ಲಾಠಿ ಇರ್ತದೆ, ಮತ್ತೇನೂ ಇರ್ತದೆ. ಹೆಚ್ಚು ಕಡಿಮೆ ಆದ್ರೆ ನಾವು ನಮ್ಮ ಸ್ವರಕ್ಷಣೆಗೆ ಹಾಕಿವಪ್ಪ ಅಂತ ಹೇಳಕ್ಕೆ ಬರ್ತದೆ. ಯಾವುದಾದ್ರು ಕೇಸ್ ಹಾಕ್ಲಿಕ್ಕೆ ಬರ್ತದೆ. ಗಾಂಜಾ ಇತ್ತು ಗಾಡಿ ಒಳಗೆ ಸಿಕ್ಕದ್ರಿ ಎಲ್ಲಿ ತಂದಿರ ಅಂತ ಪ್ಲ್ಯಾಂಟ್ ಮಾಡುವಂಥ ಅವಕಾಶಗಳಿದೆ. ಅದನ್ನೇ ಇವತ್ತು ಮಾಡಿದ್ದದು. ನಿನ್ನ ಗಾಡಿಯಾಗ ಗಾಂಜಾ ಐತಿ ಅಂಜಿಸಿ ಇಲ್ಲಿ ವಿಶೇಷವಾಗಿ ನಾಗೇಶ್ ಅವರು ಬೆದರಿಸಿ 40,000 ರೂಪಾಯಿ ವಸೂಲಿ ಮಾಡೋಕ್ಕೆ ಬೆನ್ನಿದ್ದಾಗ ಇವರು ನಮ್ಮ ಚೇತನ್ ಕುಮಾರ್ ಅವರ ಏನಪ್ಪ ಅಂದ್ರೆ ಆಪ್ತ ದುಡ್ಡು ವಸೂಲಿ ಮಾಡುವಂಥ ಬಲಗೈ ಬಂಟ ಸಫ್ದರ್ ಅಲಿ ಖಾನ್ ಅವ್ರನ್ನ ಇವತ್ತು ಲೋಕಾಯುಕ್ತ ಬಂಧಿಸಿದ್ದಾರೆ. ಮನೆ ನೋಡಿದರೆ 1 ಲಕ್ಷ ಮೊದಲು ಕೊಟ್ಟಿದ್ರು ಗೋವಿಂದರಾಜಿಗೆ, ನಂತರ 4 ಲಕ್ಷ ಕೊಡೋದು ಅಲ್ಲಿ ಅವ್ರು ಟ್ರ್ಯಾಪ್ ಆಗಿದ್ದಾರೆ. ನಿಜವಾಗಿ ನಮ್ಮ ಲೋಕಾಯುಕ್ತ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಇವರಿಗೆಲ್ಲ ಹಿಡಿದಂಥ ಎಲ್ಲ ಡಾಕ್ಯುಮೆಂಟ್ರಿ ಉಯ್ತಿದ್ದಾರೆ. ಇವ್ರಿಗೆಲ್ಲ ಶಿಕ್ಷೆ ಆಗಿ ಇವತ್ತು ಆಗ್ತದೆ. ಸಿಕ್ಕವ್ರಿಗೆಲ್ಲ ಶಿಕ್ಷೆ ಆಯ್ತಂದ್ರೆ ಇಲ್ಲಿ ಭ್ರಷ್ಟಾಚಾರ ಓಡಿ ನಿಶ್ಚಿತವಾಗಿ ಹೋಗ್ತದೆ ರೀ. ಆದರೆ ಶಿಕ್ಷೆ ಕೊಡೋರು ಯಾರು? ಈಗ ಮರಳು ಮಾಫಿಯಾದ ಬಗ್ಗೆ ಮಾತಾಡಿದ್ವಿ, ಮತ್ತೊಂದ್ರ ಬಗ್ಗೆ ಮಾತಾಡಿದ್ವಿ, ಸಕ್ಕರೆ ಲಾಭಿ ಬಗ್ಗೆ ಮಾತಾಡಿದ್ವಿ, ಮಾತಾಡ್ತಾನೆ ಇರ್ತೀವಿ ನಾವು. ಇವ್ರಿಗೆಲ್ಲ ಶಿಕ್ಷೆ ಯಾವಾಗಂತ ತಪ್ಪಿಸ್ಕೊಂಡಿರ್ತಾರೆ ಇವರು. ಒಬ್ಬ PSI ಇವು ತಪ್ಪಿಸ್ಕೊಳ್ತಾರೆ ಮನುಷ್ಯ. ಕೆಲವೊಂದು ದಿವಸ ಸಸ್ಪೆಂಡ್ ಆಗಿರ್ತಾನೆ, ಮತ್ತೆ ಅದನ್ನು ಭಾಳ ಮಾಧ್ಯಮದಲ್ಲಿ ಬಂದ್ರೆ ಮಾಧ್ಯಮ ಸಹ ಇದ್ರ ಬಗ್ಗೆ ಹೆಚ್ಚು ತಿರುಗಿಸ್ಕೊಳ್ಳೋದಿಲ್ಲ. ಅವ್ರಿಗೂ ಏನು ಬರೋದು ಬಂದ್ರೆ ಅವರು ಇದು ಎಂದು ಹೋಗ್ತದಂತ ಎಲ್ಲನೂ ಭ್ರಷ್ಟಗೊಂಡಾಗ ಹೋಗುವುದಿಲ್ಲ ಅಂತ. ಅದಕ್ಕೆ ಒಂದು ಕಡೆ ಬಸವಣ್ಣವ್ರು ಹೇಳ್ತಾರೆ, ಇಡೀ ಸಮುದ್ರನ ಮುತ್ತಾದ್ರೆ ಹೋಗುವುದಿಲ್ಲ, ನೀರಿಗೆ ಏನು ಮಾಡ್ಬೇಕು ನಾವು ಅಂತೇಳಿ. ಹಾಗೆ ಇದು ಮುತ್ತಂದ್ರೆ ಶ್ರೇಷ್ಠ ಮುತ್ತಂತಲ್ಲ. ಇದು ಕೌಂಟ್ ಏನಪ್ಪ ಅಂದ್ರೆ ಇಂಥ ಎಲ್ಲ ಭ್ರಷ್ಟರು ತುಂಬ್ರೆ ನೀವು ಭ್ರಷ್ಟಾಚಾರ ಓಡಿಸೋರು ಹೇಗೆ ಮೇಲೆ ರಾಜಕಾರಣಿಗಳು ಭ್ರಷ್ಟರ. ಅದ್ರ ಜೊತೆಗೆ ಇವನ್ನ ಇದು ನ್ಯಾಯಾಲಯಕ್ಕೆ ಸಹಿತ ಅಪ್ಲೈ ಆಗ್ತಾ ಇದೆ ಇತ್ತೀಚಿನ ದಿನದಲ್ಲಿ. ಅನೇಕ ನ್ಯಾಯಾಧೀಶರು ಏನೇನೋ ತಪ್ಪು ನಿರ್ಧಾರ ಕೊಡುವಂಥದ್ದು ನಾವು ನೋಡ್ತೀವಿ. ಆದರೆ ಒಂದಿಷ್ಟು ಪ್ರಾಮಾಣಿಕ ಪ್ರಮಾಣ ಇದಕ್ಕಿಂತ ಹೆಚ್ಚಿಗೆ ಅದಲ್ಲ. ಇದೇನು ಸ್ವಾಯತ್ತ ಸಂಸ್ಥೆ ಅದಲ್ಲ. ಈ ಉಳಿದ ಸ್ವಾಯತ್ತ ಸಂಸ್ಥೆ ಗಮನಿಸಿದಾಗ CBI, IT, ED, ಇಲೆಕ್ಷನ್ ಕಮಿಷನ್ನ ಇವನ್ನೆಲ್ಲ ಗಮನಿಸಿದಾಗ ಹೌದಪ್ಪ ನ್ಯಾಯಾಲಯ ಒಂದು ಉಚ್ಚ ಮಟ್ಟಕ್ಕದ ನ್ಯಾಯಾಂಗ. ಅಲ್ಲೂ ಕೆಲವರು ಇದ್ದಾರೆ, ಅವರಿಂದ ಕೆಟ್ಟ ಹೆಸರು ಬರ್ತಾಯಿದೆ. ಆ ಮತ್ತು ಬೇರೆ. ಆದರೆ ಇವರೆಲ್ಲರಿಗಿಂತ ಒಂದಷ್ಟು ಒಳ್ಳೆಯ ಜನ ಇದ್ದಾರಪ್ಪ ಅಂತೇಳಿ. ಅದರಲ್ಲೂ ನ್ಯಾಯಾಧೀಶರ ಬಗ್ಗೆ ಅಂದು ಭಾಳಷ್ಟು ನ್ಯಾಯಾಧೀಶರು ಒಳ್ಳೆಯವರಿದ್ದಾರೆ. ಎಲ್ಲೋ ಕೆಲವು ಇರಬಹುದು ತಪ್ಪುಗಳಾಗಿಲ್ಲ ಅಂತಲ್ಲ. ನಾವು ಹಿಂದೂ ನೋಡಿದ್ದೀವಿ. ಅದು 500 ನೋಡುಗಳೊಬ್ಬರ ಮನೆಯಲ್ಲಿ ಸಿಕ್ಕಿದ್ದು ಹೈಕೋರ್ಟ್ ಜಡ್ಜಿನ ಮನೆಯಲ್ಲಿ ಅಂತ ಅನ್ನೋದನ್ನು ನಾವು ಗಮನಿಸಿದ್ದೀವಿ. ಅಂದ್ರೆ ಇದು ಎಲ್ಲ ಕಡೆ ವ್ಯಾಪಿಸ್ತಾ ಇದೆ ವಿಷಯ ವರ್ತೂಲಾಗಿ. ಆದರೆ ಇದು ಹಿಡಿತಾ ಇದ್ದಾರೆ ಪಾಪ ನಮ್ಮ ಲೋಕಾಯುಕ್ತರು ಹಿಡಿತಾ ಇದ್ದಾರೆ. BS ಪಾಟೀಲ್ ಆಯ್ತು, ಇನ್ನುಳಿದವ್ರು ಆಯ್ತು, ಉಪಲೋಕಾಯುಕ್ತರೆಲ್ಲ ಕೊಟ್ಟು ಮಾಡ್ತಾ ಇದ್ದಾರೆ ಪ್ರಯತ್ನ. ಆದರೆ ಈ ಪ್ರಯತ್ನ ಏನಪ್ಪ ಅಂದ್ರೆ ಅವ್ರಿಗೆ ಮತ್ತೆ ದುಡ್ಡು ವಸೂಲಿ ಮಾಡಿ ಮತ್ತೆ ಬಿಡುವಂಥ ಮತ್ತೊಂದು ಖಾಲಿ ಆಗಲಿಕ್ಕತ್ತದಲ್ರಿ. ಇದನ್ನು ತೆಗೆಯೋದು ಹೆಂಗಂತ ಇವು ಸಿದ್ದರಾಮಯ್ಯ ಮುಂದೆ ಭಾಳ ದೊಡ್ಡ ಸವಾಲಿದೆ. ಯಾಕಂದರೆ ಸಿದ್ದರಾಮಯ್ಯ ನಾವು ಸ್ವಚ್ಛಪ್ಪ ಹಾಗೆ ಹೀಗೆ ಅಂದ್ರೆ ಅವರು ಮುಡಾದಲ್ಲಿ ಸಿಕ್ಕೊಂಡ್ರು.
ಮಾಡೋದು ಮತ್ತು ಏನಿದ್ದು ಪ್ಲಾಟ್ಗಳಿದ್ದು ಅದು ವಾಪಸ್ ಮಾಡಿ ಏನೋ ಉಳ್ಕೊಳ್ಳೋ ಪ್ರಯತ್ನ ಮಾಡಿದರು. ಅದರಲ್ಲೂ ಅನೇಕ ಒಂದು ಆರೋಪಗಳನ್ನು ಹೊಂದಿದಂಥ ಸ್ನೇಹಮಯ ಕೃಷ್ಣ ಅವರಿಂದ ಇವರು ಆರೋಪಿತರಾದರು. ಸ್ನೇಹಮಯ ಕೃಷ್ಣ ಅವರು ಇಡೀ ಒಂದು ವ್ಯಕ್ತಿತ್ವ ನೋಡಿದಾಗ ಅವರು ಒಂದು ರೀತಿಯಿಂದ ಬ್ಲ್ಯಾಕ್ ಮೇಲ ಅನ್ನುವಂಥ ಸಮಸ್ಯೆ ಬರ್ತದೆ. ಯಾಕಂದ್ರೆ ಅವರು ಸೌಜನ್ಯ ಕೇಸಿನ ವಿಷಯದಲ್ಲಿ ವಿಠ್ಠಲ ಗೌಡರು ಮಗುವನ್ನು ಸೌಜನ್ಯಾಳನ್ನು ರೇಪ್ ಮಾಡಿ ಕೊಂದರು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಇವತ್ತು ಅಂಥವರಿಂದ ಇವತ್ತು ನಮ್ಮ ವಿಶೇಷವಾಗಿ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಏನೋ ದಾಟ್ಕೊಂಡಿದ್ದಾರೆ ಇಲ್ಲೇ ಲೋಕಾಯುಕ್ತದಿಂದ. ಲೋಕಾಯುಕ್ತ ಅಂದರೆ ಸರ್ಕಾರದ್ದು ಅದು ಒಂದು ರೀತಿ ಅದ್ರ ಮೇಲೆ ಪ್ರಭಾವ ಇರ್ತದೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು ನೋಡಬೇಕು ಏನೇನು ಆಗ್ತದೆ ಮುಂದಿನ ದಿನದಲ್ಲಿ. CBIಗೋ ಮತ್ತೆ ಹೋದಾಗ ಯಾವ್ದು ಬರ್ತದೆ. ಬಟ್ ಇವತ್ತು ಮಾತ್ರ ಫ್ರೀ ಆಗಿದ್ದಾರೆ ಮತ್ತು ಬೇರೆ. ಬಟ್ ಪೊಲೀಸರು ಸುದ್ದಿ ಹೆಂಗೆ ಬರ್ತಾ ಇದ್ದಾರೆ. ಇವನ್ ಸಿದ್ದರಾಮಯ್ಯ ಟೀಕೆನೂ ಮಾಡಿದ್ರು ಸರ್, ನಮ್ಮ ಪೊಲೀಸ್ನಿಗೆ ಆಗಬಾರ್ದಾಗಿತ್ತು ನಂಗೆ ಮಾತಾಡಿದ್ರು, ಎಲ್ಲ ಮಾತಾಡಿದ್ರು, ಅದು ನಿಲ್ತಾ ಇಲ್ಲ. ಅವೆಲ್ಲ ಕಾಮೆಂಟ್ ಹೆಂಗೆ ಬರ್ತಿರ್ತವೆ ಬಿಡಂತ ಇವ್ರು ತಮ್ಮ ಕೆಲಸ ತಾವು ಮಾಡ್ತಾ ಇದ್ದಾರೆ. ಇದಕ್ಕೆ ಅಂತ್ಯ ಯಾವಾಗಂತ ಇವತ್ತು ಚೇತನ್ ಕುಮಾರ, ನಾಳೆ ಮತ್ತೊಬ್ಬ PSI ಬರ್ತಾನೆ, ನಾಡೋದು ಮತ್ತೊಬ್ಬ CPI ಬರ್ತಾನೆ, DYSP ಬರ್ತಾನೆ. SP ಉದ್ದ ದೂರದ ಯಾರೋ ಲಿಂಕ್ಗಳು ಇರ್ತಾವೆ ಅಂತ ಆರೋಪ ಮಾಡ್ತಾ ಇರ್ತಾರೆ. ಒಟ್ಟಾರೆಯಾಗಿ ಪೊಲೀಸ್ ವ್ಯವಸ್ಥೆ ನಾವು ತಿಳ್ಕೊಂಡಷ್ಟು ಪ್ರಾಮಾಣಿಕವಾಗಿ ಇಲ್ಲ ಅನ್ನೋದು ಇವೆಲ್ಲ ಸಾಕ್ಷಿಗಳು. ಮ್ಯಾಕ್ಸಿಮಮ್ ಅಲ್ಲೇ ಈ ಭ್ರಷ್ಟ ವ್ಯವಹಾರ ನಡೀತಾ ಇದ್ದೇವೆ ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ. ಅದಕ್ಕಾಗಿ ಸುಮ್ಮನೆ ಪೊಲೀಸ್ ಸ್ಟೇಷನ್ ಹೋಗಿದ್ದು ಇಲ್ಲ ಬಗೆಹರಿಸ್ಕೊಳ್ಳಪ್ಪ ನಾವು ಅನ್ನೋಂಥವ್ರು ಭಾಳ ಜನ. ಯಾವುದೇ ಒಂದು ಅನ್ಯಾಯ ಆದಾಗ ಪೊಲೀಸ್ ಸ್ಟೇಷನ್ ಹೋಗ್ಬೇಕಂದ್ರೆ ಅಂಜಲಿಕ್ಕೆ ಶುರು ಮಾಡಿಬಿಡ್ತಾರೆ. ಯಾಕಂದ್ರೆ ಎರಡೂ ಕಡೆ ತೊಗೊಂಡು ಬಗೆಹರಿಸಿ ತಾವು ದುಡ್ಡು ಹೊಡ್ಕೊಂಡು ಕೂತು ಬಿಡ್ತಾರಪ್ಪ, ನಮಗೆ ನ್ಯಾಯ ಸಿಗೋದಿಲ್ಲ ಅಂತೇಳಿ. ಅನ್ಯಾಯಕ್ಕೆ ಒಳಗದವರು ಅನಿಸ್ತಾರೆ, ಅನ್ಯಾಯ ಮಾಡಿದವ್ರಂತೆ ಪ್ರಶ್ನೆನೇ ಇಲ್ಲ. ಅವ್ರು ಮೊದಲು ಹೋಗಿ ಅಡ್ಜಸ್ಟ್ ಆಗಿ ನಮಗೇನು ಕೊಟ್ಟು ಬಗೆಹರಿಸ್ಕೊಂಡ್ಬಿಟ್ಟಿರ್ತಾರೆ. ಹೀಗಾಗಿ ನಾವು ಇವತ್ತು ಪ್ರಾಮಾಣಿಕತೆಯನ್ನು ಪೊಲೀಸ್ ಇಲಾಖೆಯಲ್ಲಿ ಹುಡುಕೋದು ಭಾಳ ಕಷ್ಟ. ಯಾಕಪ್ಪ ಅಂದ್ರೆ ಹಗಲು ಇವತ್ತು ಲಾಡ್ನ ಹಿಡ್ಕೊಂಡು ಹುಡುಕಿದಂಗೆ ಆಗ್ತದೆ. ಎಲ್ಲ ಕಡೆ ಬೆಳಕೆ ಇರ್ತದೆ, ಯಾರನ್ನ ತಿಳಿತೀರಿ ನೀವು, ಸಿಗೋದೇ ಇಲ್ಲ ಡಾಕ್ಯುಮೆಂಟ್ರಿ ಎವಿಡೆನ್ಸ್ಗಳು ಆ ಪ್ರಮಾಣದಲ್ಲಿ. ಆದರೂ ಲೋಕಾಯುಕ್ತಕ್ಕೆ ನಾವು ಹ್ಯಾಟ್ಸಪ್ ಹೇಳಬೇಕಾಗ್ಯದ. ಯಾಕಂದ್ರೆ ಹಿಡಿದು ಕೊಡ್ತಾ ಇದ್ದಾರೆ ಅವರು, ಇಲ್ಲದಾರು ತಗೊಳ್ರಿ ಅಂತೇಳಿ ರೆಡ್ ಹ್ಯಾಂಡಾಗಿ ಅಷ್ಟು ಸಿಕ್ಕವ್ರನ್ನ ಆ ಅಧಿಕಾರಿಗಳನ್ನಾಗಿರ್ಬೋದು ಮತ್ತನ್ನಾಗಿರ್ಬೋದು ಯಾಕೆ ಈ ಶಿಕ್ಷೆ, ಎಷ್ಟು ಮಂದಿ ಶಿಕ್ಷೆ ಆಗ್ಯದ ಅನ್ನೋಂಥ ಇವತ್ತು ಪ್ರಶ್ನೆ ಅದ. ಇವನ್ ಎಲ್ಲದೂ ಅಟ್ಯಾಕ್ ಮಾಡೋಂಗಿದ್ದಾರೆ ಅವರು ಲೋಕಾಯುಕ್ತರ. ಇವನ್ ಪೊಲೀಸರಿಗೆ ಫ್ರೀ ಬಿಟ್ಟರಪ್ಪ ಅಂದ್ರೆ ಅವರೆಲ್ಲೂ ಒಳ್ಳೆಯವ್ರಿದ್ದಾರೆ ಪೊಲೀಸರಲ್ಲ, ಎಲ್ಲರೂ ಅವ್ರಂತ ಹೇಳ್ತಾ ಇಲ್ಲ. ಆದರೆ ಪ್ರಮಾಣ ಭಾಳ ಕಡಿಮೆ ಅಂತೇಳಿ ಭಾಳ ಜನರು ಅಮ್ಮೋಣ ನಂದಂತಲ್ಲ, ಇಡೀ ಜನ ಸಮುದಾಯ ಹೇಳ್ತದೆ. ಇವತ್ತು ಸಾಮಾನ್ಯಪ್ಪ ಹೆಣ್ಮಗಳನ್ನ ಅಥವಾ ಗಂಡನ ಕೇಳಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋದು ವಾಲಿಪಮಾನ ಬರೋರು ಅಂತ ಹೇಳ್ತಾರೆ. ಅಷ್ಟು ಭಯದ ವಾತಾವರಣ ಇಲ್ಲದ. ಅದನ್ನು ಸದುಪಯೋಗ ಮಾಡ್ಕೊಳ್ಳುವಂಥ ಲೋಕಲ್ ಶಾಸಕರು, ಅವರು ಇವರು ರಾಜಕಾರಣಿಗಳು, ಪುಡಿ ರಾಜಕಾರಣಿಗಳು, ಪುಡಾರಿಗಳು ಇದನ್ನು ಸದುಪಯೋಗ ಮಾಡಿಕೊಂಡು ಪೊಲೀಸರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ತಮ್ಮ ಅವ್ಯವಹಾರಗಳು ಮಾಡ್ತಾ ಇರ್ತಾರೆ ನಿರಂತರವಾಗಿ. ಇಲ್ಲಿ ಆದಂಥದ್ದು ಇಲ್ಲಿ ವಸೂಲಿಗೆ 40,000 ವಸೂಲಿಗೆ ಇಲ್ಲೇ ಶಬ್ದರಲ್ಲಿ ಕಾರಣವನ್ನು ಕಳಿಸಿ ಅವ್ರ ಕಳಿಸಿ ಅವ್ರು ತೋಳು ಮುಂದೆ ಲೋಕಾಯುಕ್ತರು ಹೇಳಿದ್ದಾರೆ. ನಮ್ಮ ನಾಗೇಶ್ ಅವರ ದುಡ್ಡನ್ನು ಅವ್ರ ಗಾಡಿ ಅಂದರೆ ಕಾರ್ ಗಾಡಿನೋ ನಿಲ್ಲಿಸಿದ್ರು ಮಾಡಿದ್ರು ಅಂದೇನೋ ಆರೋಪ ಇರ್ಬೋದು, ತಪ್ಪು ಮಾಡಿರ್ಬೋದು. ಅದಕ್ಕೆ 40,000 ಕೊಟ್ಟರೆ ಬಿಡ್ತೀವಪ್ಪ ನಾವು ಅಂತೀವಿ. ಅದಕ್ಕೆ ಇದು ಕೇಸ್ ಹಾಕ್ಬೇಕಾಯ್ತಲ್ಲ. ಪ್ರಾಮಾಣಿಕಿದ್ರೆ ಏನಾಗ್ತದೆ ಕೊಟ್ಟು ಗಾಂಜಾ ಸಿಕ್ಕದನ ಹಾಕ್ರಿ. ಯಾಕೆ ನೀವು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳಿಕ್ಕೆ ಹೋದ್ರಿ ಪೊಲೀಸರು? ಅಂಥ ದೊಡ್ಡ ಅಪರಾಧ ಮಾಡಿದಾಗ ಅವ್ರಿಗೆ 40,000 ತೊಗೊಂಡು ಬಿಡೋದಪ್ಪ ಅಂದ್ರೆ ಅಪರಾಧ, ಇದು ದೊಡ್ಡ ಅಪರಾಧ ಅಲ್ಲ ಇದು. ಅದೇ ರೀತಿ ಮಾಡಿ ಗೋವಿಂದರಾಜು ಅವರು ಅದ್ರ ಹಿಂದೆ ಅನೇಕ ಅವ್ಯವಹಾರಗಳು, ಅದೇ ಕಾಲಕ್ಕೆ ಪೊಲೀಸ್ ಆಯ್ಕೆಯಲ್ಲಿ DYSP ಎಲ್ಲ ಮಾಡಿದಂಥದ್ದು, DIG ಅವ್ರು ಮಾಡಿದ ತಪ್ಪುಗಳು, ಅಲ್ಲಿ ಪೊಲೀಸ್ಗಳು ಮಾಡಿದ ತಪ್ಪುಗಳು ಇವೆಲ್ಲ ಏನು ತೋರಿಸ್ತಪ್ಪ ಅಂತಂದ್ರೆ ನಮ್ಮ ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಭಯಂಕರದ. ಅದನ್ನು ಕಿತ್ತಾಗಲಿಕ್ಕೆ ಮೋಸ್ಟ್ಲಿ ಇವತ್ತಿನ ಸರ್ಕಾರಗಳಿಗೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದ್ರೆ ಅವರು ಸಹಿತ ಅವ್ರ ಕಡೆ ದುಡ್ಡು ತೆಗೆದುಕೊಂಡಂಥವ್ರು, ಅವ್ಯವಹಾರ ಮಾಡಿದಂಥವ್ರು ಒಂದಾಗಿ ತಾವು ಅವ್ಯವಹಾರ ಮಾಡಿದಾಗ ಇನ್ನೊಬ್ಬ ಅವ್ಯವಹಾರ ಮಾಡಿದವ್ರನ್ನ ಹಿಡಿಯುವಂಥ ಶಕ್ತಿ, ನೈತಿಕತೆ ಇವತ್ತು ನಮ್ಮ ಸರ್ಕಾರಕ್ಕೆ ಇಲ್ಲ ಅನ್ನುವಂಥ ಸ್ಪಷ್ಟ ಆಗ್ತಾ ಹೋಗ್ತದೆ. ಹೀಗಾಗಿ ಇವತ್ತು ಏನಪ್ಪ ಅಂದ್ರೆ ನ್ಯಾಯವನ್ನು ಹುಡುಕೋದು ಭಾಳ ಕಷ್ಟ ಅದ. ಅದರಲ್ಲೂ ನಾವು ಅನ್ಯಾಯಕ್ಕೆ ನಿಜವಾಗಿ ಒಳಗಾಗಿದ್ದರೆ ಇನ್ನೂ ಕಷ್ಟದಪ್ಪ ಅನ್ನುವಂಥದ್ದು. ಯಾಕಂದ್ರೆ ಪ್ರಾಮಾಣಿಕವಾಗಿ ಕೇಳಿದ್ರೆ ಯಾರೂ ಮಾತಾಡೋದಿಲ್ಲ ಅನ್ನುವಂಥದ್ದು ಈಗಾಗಲೇ ಆರಂಭದಲ್ಲಿ ಹೇಳ್ತೇನೆ ನಿಮಗೆ. ಪ್ರಾಮಾಣಿಕವಾಗಿ ಮಾತಾಡೋ ಹುಚ್ಚು ಪಾಯಿ ವ್ಯವಸ್ಥೆ ಒಳಗೆ ಅಂತ ಅವ್ನು ಹಂಗೆ ಕೌಂಟ್ ಮಾಡ್ತಾರೆ. ಈಗ ಬುದ್ಧಿ ಹಿಡಿದಾನೆ ರೀ, ಅವ್ನು ಮಾತಾಡ್ತಾನೆ ಹಂಗೆ ಅಂತ. ಅದನ್ನೆಲ್ಲ ಈಗ ಚೇತನ್ ಕುಮಾರ್ ಸಿಕ್ಕೊಂಡಿದ್ದಾರೆ, ಮೊನ್ನೆ ಗೋವಿಂದರಾಜ್ ಸಿಕ್ಕೊಂಡಿದ್ದಾರೆ, ಹಿಂದೆ ಅನೇಕರು ಸಿಕ್ಕೊಂಡಿದ್ದಾರೆ. ಅವ್ರಿಗೆಲ್ಲರಿಗೂ ಲೋಕಾಯುಕ್ತ ಹೇಳಿದಂಥ ಕೇಸು ಅಷ್ಟೇ ಸಾಕು, ಅವ್ರು ಎವಿಡೆನ್ಸ್ ಇದ್ದಾವೆ ಎಲ್ಲ ಕಡೆ. ಅವ್ರಿಗೆ ಯಾಕೆ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರಗಳು ಮಾಡಬಾರ್ದು? ನಮ್ಮ ಗೃಹ ಮಿನಿಸ್ಟರ್ ಅಂದರೆ ನಮ್ಮ ವಿಶೇಷ ನಿಮ್ಗೆ ಗೊತ್ತದ ಜಿ ಪರಮೇಶ್ವರ್ ಯಾಕೆ ಮಾಡಿಸ್ಬಾರ್ದು? ಅದು ಮಾಡಿಸಿದ್ರೆ ನಿಜವಾಗಿಯೂ ಕಂಟ್ರೋಲ್ ಆಗ್ತಿದ್ರಿಲ್ಲ, ಇಲ್ಲ ಅಂತಲ್ಲ. ಅವ್ರು ತಪ್ಪಿಸ್ಕೊಳ್ಳೋದಕ್ಕೆ ಹಾದಿ ಮಾಡಿಕೊಳ್ಳೋದ್ರಿಂದ, ಗಂಟು ವಸೂಲಿ ಮಾಡ್ಕೊಳ್ಳೋದ್ರಿಂದ ಇವೆಲ್ಲ ಆಗಲಾರ್ದ ಇವು ಹಾಗೆ ಮುಂದುವರಿತಾ ಇರ್ತಾವೆ. ಹೀಗಾಗಿ ಈ ಲೋಕಾಯುಕ್ತರ ಏನು ದಾಳಿ ಮಾಡಿ ಹಿಡಿತಲ್ಲ
ಇದು ಏನಪ್ಪ ಅಂದ್ರೆ ಹೊಳ್ಯಾಗ ಮುಂಚೆನ ತುಳ್ದಂಗೆ ಅಂತ ಇಷ್ಟ ಹೇಳ್ಬೇಕಾಗ್ತದೆ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ H16 ನ್ಯೂಸ್ ಅರ್ಥ ಸತ್ಯದ ಕೈಗೊಂಡು ವಂದನೆಗಳು.